ಎಷ್ಟು ತಿಂಗಳು ಕರು ಸರ್ ಇದು? 8-9 ತಿಂಗಳು ಆಗಿರ್ಬೋದು ಅಷ್ಟೇ. ಇಲ್ಲೇ ಲೋಕಲಲ್ಲಿ ನಿಮ್ಮ ಇದರಲ್ಲಿ ನಾವೇ ಲೋಕಲಲ್ಲೇ ತಗೊಂಡಿದ್ದು. ಇಲ್ಲೇ ಹುಟ್ಟಿರೋದು ಇದು? ಇಲ್ಲೇ ಹುಟ್ಟಿರೋದು. ನಿಮ್ಮ ಹೆಸರು ಹೇಳಿ? ಹರೀಶ್ ಅಂತ. ನಿಮ್ಮ ಅಣ್ಣವ್ರ ಹೆಸರು? ಸೋಮಶೇಖರ್ ಅಂತ. ಇನ್ಸ್ಪೆಕ್ಟ್ರ್ ಅವರು? ಸಬ್ ಇನ್ಸ್ಪೆಕ್ಟ್ರು ಕಾಮಾಕ್ಷಿ ಪಾಳ್ಯದಲ್ಲಿ. ಸಬ್ ಇನ್ಸ್ಪೆಕ್ಟ್ರು ಅಲ್ಲ, ಅವ್ರು ತುಂಬ ಪರಿಚಯ. ಒಂದು 5-6 ವರ್ಷದಿಂದ ಸುಮಾರು ಸತಿ ಬರೋಣ ಅನ್ಕೊಂಡೆ, ಈ ಕಡೆ ಬರೋಕ್ಕಾಗಿರಲಿಲ್ಲ. ಇನ್ನೂ ಒಳ್ಳೊಳ್ಳೆ ಕರ ಎಲ್ಲ ಇತ್ತು ಕೊಟ್ಬಿಟ್ಟು. ಅವೆಲ್ಲ ಈಗ ಒಂದು ಕರ ಕೊಟ್ಟು ಈ ಥರ ಮಗ್ಲಿಲಿ ಅದು ಈಗ ಜೊತೆಗೆ ಹಾಕ್ಬಿಟ್ಟು 5 ಲಕ್ಷ ಅಂತ ಈಗ. ಇಲ್ಲಿ ಇದು ಕೊಟ್ಟವ್ರೆ, ತುಮಕೂರು ಹತ್ರ ನಿನ್ನ ಕೊಟ್ಟವ್ರವ. ಅಂದರೆ ನಿಮ್ಮ ಅಣ್ಣಂಗೆ ತುಂಬ ಇಂಟ್ರೆಸ್ಟು? ಹೆವಿ ಇಂಟ್ರೆಸ್ಟ್, ತುಂಬ ಅಲ್ಲ ಹೆವಿ. ಕೆಲಸ ಬಿಟ್ಬಿಡ್ತಾರೆ, ಕರ್ಗಳು ಬಿಡಲ್ಲ. ಹೌದಾ? ಒಳ್ಳೆ ಕರುಗಳು ತಗೊಂಬಂದು ಕೂಟಕ್ಕಾದ್ರೂ ಕೊಡ್ತಾರೆ? ಕೂಟಕ್ಕಾದ್ರೂ ನಾವು ಜಾಸ್ತಿ ಎಲ್ಲ ಕರುಗಳೆಲ್ಲ ಬಿತ್ತೆ ಬರುವಂಥ ಕರುಗಳೇ ತರೋದು. ಎಷ್ಟು ಬಿತ್ತನೆ ಕರು ಕೊಟ್ಟಿರ್ತೀರಾ? ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ನಾನು ಕಂಡಂಗ್ಲೇನೆ ಈಗ ನಮ್ಮ ಅಣ್ಣ ಸ್ವಲ್ಪ ಇದಾದ್ಮೇಲೆ ಒಂದು 10ರಿಂದ 15 ಕರ ಕೊಟ್ಟಿದ್ವಿ. ಹೆಸರು ಮಾಡಿರೋವು? ತಮಿಳ್ನಾಡಿಗೆ ಒಂದು ಕೊಟ್ಟು ಕರನ, ಅದು ಹೊಸ ಕರನೇ 1,10,000 ತಂದಿದ್ದು. ಬರೀ ಕರನೇ 1,10,000 ಕೊಟ್ಟು. ಎಷ್ಟು ವರ್ಷದ ಮುಂಚೆ ಅದು? ಈ ಸಾನೆ ದಿನ ಆಗಿಲ್ಲ ಸರ್, ಒಂದೂವರೆ ವರ್ಷ ಆಯ್ತೇನೋ ಅಷ್ಟೇ. ಈಗ ತಿರ್ಗಾ ಮೊನ್ನೆ ಇವಾಗ ಗಾಣಲ್ಲಿ ಇರೋದು ನಿಮ್ಮ, ಅದು ಹಳೆ ಊರಿರೋದು ನಿಮ್ಮ ಮನೇಲಿ? ನಮ್ದೇನೆ ಅದು. ರೇವಣ್ಣ ಅಂದ್ರೆ ನಿಮ್ಮ ಮನೆ ಹುಟ್ಟಿದ್ದ ಅದು ಅಥವಾ ನೀವು ತಗೊಂಬಂದಿದ್ದ? ತಗೊಂಡ್ಬಂದಿದ್ದು ಅದು. ತಗೊಂಬಂದಿದ್ದು ನಮ್ಮ ಮನೇಲಿ ಹುಟ್ಟುದಂದ್ರೆ ತಮಿಳ್ನಾಡು ಒಂದು ಕೊಟ್ಟವಲ್ಲ ಅದೊಂದೇನೆ. ಅದ್ ಬಿಟ್ರೆ ಈಗ ಮೊನ್ನೆ ಕೊಟ್ಟದ್ದು ಕರ ಇದ್ರದೇನೆ. ಈಗ ಇಷ್ಟಂದೇ ಒಂದೂವರೆ ತಿಂಗಳು ಆಯ್ತು ಅಷ್ಟೇ ಇದು. ಹೌದಾ? ಸುಮಾರು ಕರುಗಳು ತರೋದು, ಕೂಟಕ್ಕಾದ್ರೂ ಕೊಡೋದು ಅಥವಾ ಬಿತ್ತನೆಗಾದ್ರೂ ಕೊಡ್ತೀರಾ? ಯಾವ್ದಾದ್ರೂ ಕೊಡ್ತೀವಿ, ಕೂಟಕ್ಕಾರ ಕೊಡ್ತೀವಿ, ಬಿತ್ತನೆಗಾದ್ರೂ ಕೊಡ್ತೀವಿ. ಬಿತ್ತನೆಗೆ ಒಂದು 10 ಕರು ಕೊಟ್ಟಿದ್ದೀರಾ ನಿಮ್ಮ ಮನೆಯಿಂದ? ಇದು ತಬ್ಲಿ ಕರನ ಇದು? ತಬ್ಲಿ ಕರ ಅದು ಏನಿಲ್ಲ ಸರ್, ನಾವು ಒಂದು ಸ್ವಲ್ಪ ಹಾಲು ಪಾಲು ಹಾಕ್ತಿದ್ವು. ಈಗ ಒಂದು ಸ್ವಲ್ಪ ರೆಡಿ ಮಾಡಿದ್ದೀವಿ ತಬ್ಲಿ ಕರ. ಇವಾಗ ಎರಡೇ ಇರೋದು? ಎರಡೇ ಇರೋದು. ಒಂದು ಕರಿ ಹಸು ಒಂದಿದೆ ಮನೆಗೆ? ಹಸು ಅದೇ ತೋಟದ ಹತ್ರ ಅದಾವೆ. ಆಯಿತು ಸರ್.